ವೀಕ್ಷಕರೇ, ಕಲರ್ಸ್ ಕನ್ನಡ ವಾಹಿನಿ ತನ್ನ ಪ್ರಭಾವ ಬಳಸಿ ಈ ಕಂಟೆಂಟ್ ಅನ್ನ ಡಿಲೀಟ್ ಮಾಡಿಸಬಹುದು. ಆದ್ರೆ ನಾವಂತೂ ಅತ್ಯಂತ ಕೀಳು ಅಭಿರುಚಿಯ ಮಕ್ಕಳನ್ನ ಶೋಷಿಸುತ್ತಿರುವಂತಹ ಗಿಚ್ಚಿ ಗಿಲಿ ಜೂನಿಯರ್ಸ್ ಕಾರ್ಯಕ್ರಮವನ್ನ ಖಂಡಿಸದೆ ಇರೋಕೆ ಸಾಧ್ಯವಿಲ್ಲ. ಗಿಚ್ಚಿ ಗಿಲಿ ಜೂನಿಯರ್ಸ್ ಈ ಸೀಸನ್ ಎಷ್ಟು ಕಚ್ಚಡ ಇದೆ ಗೊತ್ತಾ? ಅದು ಮಕ್ಕಳನ್ನ ಹಾಸ್ಯದಲ್ಲಿ ಬಳಸ್ಕೊಳ್ತಿರೋ ರೀತಿ ಬಹಳ ಕೆಟ್ಟದಾಗಿದೆ. ಮಕ್ಕಳು ವಯಸ್ಸಿಗೆ ಮೀರಿದ ಮಾತಾಡ್ತಾರೆ. ಹೋಗ್ಲಿ ಬಿಡೋಣ ಅಂದ್ರೆ ಗಂಡು ಹೆಣ್ಣು ಸಂಬಂಧಗಳ ಬಗ್ಗೆ ಹಾಸ್ಯ ಮಾಡ್ತಾವೆ. ಅದು ಹೋಗ್ಲಿ ಬಿಡೋಣ ಅಂದ್ರೆ ಈಗ ದೊಡ್ಡವರ ಜೊತೆ ಮಕ್ಕಳನ್ನ ಜೋಡಿ ಮಾಡಿ ದೊಡ್ಡವರ ಜೊತೆಗೆ ಸೆನ್ಸಾರ್ ಹಾಕುವಂತ ಸೊಂಟದ ಕೆಳಗಿನ ವಿಷಯಗಳನ್ನ ಮಾತಾಡ್ತಾರೆ. ಎಗ್ಗು ಶಿಗ್ಗಿಲ್ಲದ ಅಶ್ಲೀಲತೆಯ ಗಡಿಯೊಳಗೆ ಮಕ್ಕಳನ್ನ ನುಗ್ಗಿಸಲಾಗ್ತಾ ಇದೆ. ಈ ಕುರಿತು ಅನೇಕ ಸಂಘ ಸಂಸ್ಥೆಗಳು ದನಿ ಎತ್ತುತ್ತಾ ಇವೆ. ಕೆಲವರಂತೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಕೇಂದ್ರ ಸಂಸ್ಥೆಗೆ ದೂರು ನೀಡಲು ಸಜ್ಜಾಗಿದ್ದಾರೆ. ಯಾಕಂದ್ರೆ ಈ ಕಾರ್ಯಕ್ರಮ ವೀಕ್ಷಿಸುವ ಮಕ್ಕಳ ಮೇಲೆ ಅತಿರೇಕದ ಪರಿಣಾಮ ಬೀರುವ ಸಾಧ್ಯತೆ ಇಲ್ಲದಿಲ್ಲ. ಇತ್ತೀಚೆಗೆ ಬಳ್ಳಾರಿ ಹಾಸ್ಟೆಲ್ನಲ್ಲಿ ಹುಡುಗನೊಬ್ಬ ಸಹಪಾಠಿಯನ್ನ ಕೊಂದಿದ್ದು ಸಹ ಇಂತಹ ಅತಿರೇಕದ ಕಂಟೆಂಟ್ಗಳನ್ನ ನೋಡಿ ಪ್ರಚೋದನೆಗೆ ಒಳಗಾಗಿ ಅಂತ ಹೇಳ್ತಿದ್ದಾರೆ. ಸಮೂಹ ಶಕ್ತಿ ಸಂಘಟನೆಯಂತೂ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದ್ದು ಗಿಚ್ಚಿ ಗಿಲಿ ಜೂನಿಯರ್ಸ್ ಕಾರ್ಯಕ್ರಮದ ವಿರುದ್ಧ ದೂರು ದಾಖಲಿಸಿದೆ.